ಬಂಧುಗಳೇ, ಕಾಂಗ್ರೆಸ್ ಪಕ್ಷ ಅವನತಿಯತ್ತ ಸಾಗುತ್ತಿದೆ. ಇವಾಗ ರಾಹುಲ್ ಗಾಂಧಿ ಅವರಿಗೆ ಬಹಳ ಚಿಂತೆಯಾಗಿರ್ತಕ್ಕಂಥದ್ದು, ಇಲ್ಲಿ ಹೇಳಿಕೆಯ ಮೇಲೆ ಹೇಳಿಕೆ, ವಿವಾದಾತ್ಮಕವಾಗಿರ್ತಕ್ಕಂಥ ಹೇಳಿಕೆಯನ್ನು ಕೊಡ್ತಾ ಇದ್ರೆ, ಅದರಲ್ಲಿ ಇವತ್ತೊಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಾಜಕೀಯ ನಷ್ಟವನ್ನು ಅನುಭವಿಸಿದರೂ ಚಿಂತೆ ಇಲ್ಲ, ಈ ಜಾತಿ ಗಣತಿಯನ್ನ ಮಾಡೇ ಮಾಡ್ತೀವಿ ಅಂತೇಳಿ ಕೈ ನಾಯಕರು ಒಂದು ಬಣವನ್ನು ತೊಟ್ಟಿದ್ದಾರೆ. ನೋಡಿ ಸ್ನೇಹಿತರೆ, ಇಲ್ಲಿ ಯಾಕೆ ಈ ಗಣತಿ ಅಂದರೆ ಜಾತಿ ಗಣತಿಯನ್ನು ಈ ಕೈ ಸರ್ಕಾರ ಮಾಡಲು ನಿರ್ಧಾರವನ್ನು ಮಾಡ್ತಾ ಇದೆಯಪ್ಪ ಅಂದರೆ, ಪದೇ ಪದೇ ಇದ್ರ ಬಗ್ಗೆನೇ ಹೆಚ್ಚು ಮಾತಾಡ್ತಾ ಇದೆ. ತಮಗೆ ಹೋಟ್ ಹಾಕ್ತಕ್ಕಂಥ ಈ ಮುಸ್ಲಿಮರಾಗಿರಬಹುದು, ಒಟ್ಟಿನಲ್ಲಿ ತಮಗೆ ಬೇಕಾಗಿರ್ತಕ್ಕಂತಹ ಒಂದು ಜಾತಿಯವರು ಎಲ್ಲಿದ್ದಾರೆ ಅಂತಕ್ಕಂಥದ್ದನ್ನು ಇವರು ನೋಡಬೇಕು ಅಂತೇಳಿ ಇವಾಗ ಜಾತಿ ಗಣತಿಯನ್ನು ಮಾಡೋದಕ್ಕೆ ಮುಂದಾಗಿದ್ದಾರೆ. ನೋಡಿ, ಈ ಕಾಂಗ್ರೆಸ್ ಪಕ್ಷವನ್ನು ಯಾವಾಗಲೂ ಹೋಟ್ ಹಾಕ್ತಕ್ಕಂಥವ್ರು ಬಹಳ ಮುಸ್ಲಿಮರು. ನೋಡಿ, ಈ ಮುಸ್ಲಿಮರು ಯಾವುದೇ ಕಾರಣಕ್ಕೂ ಬಿ ಜೆ ಪಿಗೆ ಹೋಟನ್ನು ಹಾಕೋದಿಲ್ಲ. ಹಾಕ್ತಾರೆ ಅಂದರೆ ಅದು ಯಾರೂ ಕೂಡ ಹಾಕೋದಿಲ್ಲ. ಇಲ್ಲಿ ಹಿಂದೂಗಳೇ ಕಾಂಗ್ರೆಸ್ ಪಕ್ಷಕ್ಕೆ ಜಾಸ್ತಿ ಹೋಟನ್ನು ಹಾಕ್ತಾರೆ ಹೊರತು ಒಂದೇ ಒಂದು ಕೂಡ ಮುಸ್ಲಿಂ ಹೋಟು ಬಿ ಜೆ ಪಿಗೆ ಬೀಳುವುದಿಲ್ಲ. ಇದನ್ನು ಅರ್ಥಕೊಂಡಿರ್ತಕ್ಕಂಥ ಒಂದು ನಾಯಕರಿದ್ದಾರೆ. ಬಿ ಜೆ ಪಿ ನಾಯಕರಲ್ಲಿ ಅತ್ಯಂತ ಪ್ರಮುಖರಾಗಿರ್ತಕ್ಕಂಥವ್ರು ಯತ್ನಾಳವರು ಒಂದು ಬಹಿರಂಗವಾಗಿ ಹೇಳ್ಕೊಳ್ತಾರೆ, ಮುಸ್ಲಿಮರ ಒಂದು ಹೋಟು ಕೂಡ ನಮಗೆ ಬರುವುದಿಲ್ಲ ಅಂತೇಳಿ. ಆದ್ದರಿಂದ ಇವಾಗ ರಾಹುಲ್ ಗಾಂಧಿಯವರು ಅದೇ ಅಸ್ತ್ರವನ್ನು ಪ್ರಯೋಗ ಮಾಡ್ತಾ ಇದ್ದಾರೆ ಹೊರತು ಬೇರೆ ಯಾವುದೂ ಕೂಡ ಇಲ್ಲ. ಮುಸ್ಲಿಂ ಜನಸಂಖ್ಯೆ ಎಲ್ಲಿ ಹೆಚ್ಚಿದೆ ಮತ್ತು ದಲಿತರು ಕೂಡ ಕೈಗೆ ಒಂದು ಹೋಟ್ ಹಾಕ್ತಕ್ಕಂತಹ ಜಾಸ್ತಿ ಇದೆ. ಒಟ್ಟಿನಲ್ಲಿ ಇದನ್ನು ಪ್ರಾಬಲ್ಯವನ್ನು ಕಳ್ಕೊತಾ ಇದೆ. ಒಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷ ಅವನತಿಯತ್ತ ಸಾಗ್ತಾ ಇದೆ. ಇಲ್ಲಿ ಬಿ ಜೆ ಪಿಯಲ್ಲಿ ಬಹಳ ಪ್ರಮುಖವಾಗಿ ಬಲಶಾಲಿ ನಾಯಕರು ಹುಟ್ಕೋತಾ ಇದ್ದಾರೆ. ಇಲ್ಲಿ ಬಿ ಜೆ ಪಿ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ಸ್ನೇಹಿತರೆ, ಎಲ್ಲ ಕಡೆಯೂ ಕೂಡ ಪ್ರಬಲವಾಗಿರ್ತಕ್ಕಂತಹ ನಾಯಕರು ಬಿ ಜೆ ಪಿಯಲ್ಲಿ ಹುಟ್ಕೋತಾ ಇದ್ದಾರೆ. ಇದೇ ರೀತಿ ಬಿ ಜೆ ಪಿ ಇನ್ನೂ ಕೂಡ ಬೆಳವಣಿಗೆ ಆಗಬೇಕು. ಇವಾಗ ನೋಡಿ, ಕರ್ನಾಟಕದಲ್ಲಿ ಯಾವ ರೀತಿ ಆಯಿತು, ಬಿ ಜೆ ಪಿ ಬರಲಿಲ್ಲ. ಯಾಕೆ ಬರಲಿಲ್ಲಪ್ಪ ಅಂದರೆ, ಈ ಗ್ಯಾರಂಟಿಗಳನ್ನು ಕೊಟ್ಟರೆ, ಈ ಗ್ಯಾರಂಟಿಗಳನ್ನು ಕೊಡದೇ ಇದ್ದರೆ ಕರ್ನಾಟಕದಲ್ಲೂ ಕೂಡ ಬಿ ಜೆ ಪಿ ಬರ್ತಾಯಿತ್ತು. ಬಿ ಜೆ ಪಿಯಲ್ಲಿ ಬಹಳ ನಾಯಕರೇ ನೋಡಿ, ಬಿ ಜೆ ಪಿ ನಾಯಕರೇ ಕಿತ್ತಾಟವನ್ನು ನಡೆಸುವುದರಿಂದ ನಾಯಕರು ಸರಿ ಇರಲಿಲ್ಲ. ಬೊಮ್ಮಾಯಿಯವರು ಆಡಳಿತ ಕೂಡ ಸರಿ ಮಾಡಲಿಲ್ಲ. ಯಡಿಯೂರಪ್ಪನವರು ಇಳಿದ್ರು, ಯಡಿಯೂರಪ್ಪನವ್ರು ಏನೋ ಒಂದು ಮಾಡ್ತಾಯಿದ್ರು, ಯಡಿಯೂರಪ್ಪನವ್ರ ಮಾತನ್ನು ಯಾರೂ ಕೂಡ ಕೇಳಿಲ್ಲ. ಇವಾಗ ಈ ರೀತಿಯಾಗಿ ಕರ್ನಾಟಕದಲ್ಲಿ ಬಿ ಜೆ ಪಿಗೆ ಒಂದು ಹೀನಾಯವಾಗಿರ್ತಕ್ಕಂಥ ಸೋಲನ್ನು ಕಾಣುತ್ತೆ. ಇದೇ ರೀತಿ ಬೇರೆ ರಾಜ್ಯಗಳಲ್ಲಿ ಎಲ್ಲೂ ಕೂಡ ಬಿ ಜೆ ಪಿ ಸೋತಿಲ್ರಿ, ಒಟ್ಟು ಇಲ್ಲೇ ಒಂದು ಬಿ ಜೆ ಪಿಯನ್ನು ಸೋತಿರ್ತಕ್ಕಂಥದ್ದು. ಆದ್ದರಿಂದ ಇಲ್ಲಿ ಕಾಂಗ್ರೆಸ್ ಪಕ್ಷ ಅಂತಕ್ಕಂಥದ್ದು ಒಟ್ಟಿನಲ್ಲಿ ಈ ಜಾತಿ ಗಣತಿಯನ್ನು ಮಾಡಲೇಬೇಕು. ರಾಜಕೀಯವಾಗಿ ನಷ್ಟ ಆದರೂ ಪರವಾಗಿಲ್ಲ, ಜಾತಿ ಗಣತಿಯನ್ನು ಮಾಡಬೇಕು, ನಮ್ಮ ಕೆಲವೊಂದು ಸೀಟ್ಗಳನ್ನಾದರೂ ಉಳಿಸ್ಕೋಬೇಕು ಅಂತಕ್ಕಂಥದ್ದು ಈ ಕಾಂಗ್ರೆಸ್ಸಿನ ಒಂದು ಇದು ಆಗಿರ್ತದೆ. ಆದ್ದರಿಂದ ಈ ಜಾತಿ ಗಣತಿ ಬಗ್ಗೆ ಬಹಳ ಕೂಡ ಬಿ ಜೆ ಪಿ ಸರ್ಕಾರ ಯಾವುದೇ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಯಾಕಪ್ಪ ಅಂದ್ರೆ ಅವ್ರು ಒಳ್ಳೆಯ ಕೆಲಸಗಳನ್ನು ಮಾಡ್ತಾರೆ. ಎಲ್ಲರೂ ಒಳ್ಳೆಯ ಕೆಲಸಗಳನ್ನು ಮಾಡ್ತಾರೆ ಅಂತ ನಾನು ಹೇಳ್ತಾ ಇಲ್ಲ, ಕೆಲವೊಬ್ಬರು ಮಾತ್ರ ಒಳ್ಳೆಯ ಕೆಲಸಗಳನ್ನು ಮಾಡ್ತಾರೆ. ಒಟ್ಟು ರಾಜಕೀಯ ನಾಯಕರು ಒಂದೇ ರೀತಿ ಇರ್ತಾರೆ, ಎಲ್ಲವನ್ನು ಒಂದೇ ಮಾಡ್ತಾರೆ. ಇಲ್ಲಿ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಕಿತ್ತಾಟ ಬರೀ ಮಾಧ್ಯಮದಲ್ಲಿ ಮಾತ್ರ ಇರ್ತದೆ. ಅವರು ವಿದೇಶದಲ್ಲಿ ಹೋದ್ರಪ್ಪ ಅಂದ್ರೆ ಅವ್ರ ಮಕ್ಕಳು ಒಂದೇ ಶಾಲೆಯಲ್ಲಿ, ಒಂದೇ ಕಾಲೇಜಿನಲ್ಲಿ ಒಂದು ಶಾಲೆಯನ್ನು ಕಲಿತಾ ಇದ್ದಾರೆ, ಒಂದೇ ಒಂದು ಹೋಟೆಲ್ನಲ್ಲಿ ಊಟವನ್ನು ಮಾಡ್ತಾರೆ. ಅವರು ಭೇಟಿ ಆದ್ರಪ್ಪ ಅಂದ್ರೆ ಬಹಳ ಬಾಂಧವ್ಯದಿಂದ ಮಾತಾಡ್ತಾರೆ. ಮತ್ತು ಚೆನ್ನಾಗಿಯೇ ಇರ್ತಾರೆ. ಆದರೆ ಇಲ್ಲಿ ಅವ್ರ ಹೆಸರು ಹೇಳ್ಕೊಂಡು ನಾವು ಕಿತ್ತಾಡ್ತೀವಿ, ಅವ್ರು ನಮ್ಗೆ ಗೊತ್ತೇ ಇರಲ್ರಿ, ಅವ್ರ ಬಗ್ಗೆ ನಾವು ತಲೆ ಕೆಡಿಸ್ಕೋಬಾರ್ದು. ಇಲ್ಲಿ ಕಾರ್ಯಕರ್ತರು ಕೂಡ ಬಹಳ ಒಂದು ಎಚ್ಚರಿಕೆಯಿಂದಿರಬೇಕು. ನಿಮ್ಮ ಕುಟುಂಬಕ್ಕೆ ನೀವೇ ಆಧಾರವಾಗಿರ್ತೀರ. ಇವಾಗ ರಾಜಕೀಯ ನಾಯಕರು